ಹಾ ಗುರುಗಳೇ ನಮಸ್ಕಾರ. ಜೈ ಗುರುದೇವ್, ಜೈ ಗುರು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಅಪ್ಪಾಜಿ ನಮಸ್ಕಾರ. ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ ಶುಭಾಶಯಗಳು. ತಮಗೂ ಒಳ್ಳೇದಾಗ್ಲಿ. ಅದೇ ತಮ್ಮ ಆಶೀರ್ವಾದ ಪಡಿಬೇಕು ಅಂತಲೇ ಮಾಡಿದೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ. ಬಹಳ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಬಹಳ ಅನುಗ್ರಹಿತನಾದೆ ಗುರುಗಳೇ. ನಿಮ್ಮ ಆಶೀರ್ವಾದ ಸಿಕ್ಕಿ ಬಹಳ ಸೈ ಶುದ್ಧ ಬ್ರಹ್ಮ ನಿಶ್ಚಲ ದಾಸರ ಆಶೀರ್ವಾದ. ಆಶೀರ್ವಾದ. ಈಗ ನಿಶ್ಚಲ್ ದಾಸರು ಇಲ್ಲ, ಈಗ ನೆರೆ ನಮ್ ಶರಣ ಬಸಪ್ಪನವರೊಬ್ಬರೇ ನಮ್ಗೆ ಇವಾಗ ಸದ್ಯಕ್ಕೆ ಪ್ರತ್ಯಕ್ಷ ದೇವರು ಗುರುಗಳು. ನಿಮ್ ಮುಖಾಂತರ ನಮ್ಗೆ ಆಶೀರ್ವಾದ ಸಿಗುತ್ತೆ. ನಿಶ್ಚಲ್ ದಾಸರು ಮತ್ತು ಪಂಡಿತ್ ಪಿತಾಂಬರ್ಜಿ ಅವರು, ನಿಶ್ಚಲ್ ದಾಸರು, ಶುದ್ಧ ಬ್ರಹ್ಮ, ಎಲ್ಲ ಆಶೀರ್ವಾದ ಇದ್ದವರಿಗೆ ಆನಂದನೇ ಆನಂದ. ಭವಬಾಧೆ ಅನ್ನೋದು ಒಂದು ಸಣ್ಣ ವಿಷಯ ಅಷ್ಟೇ. ಮಲಾಮ ಪರಮಾನಂದದ ಮಲಾಮ್ ಇದ್ದಾಗ ಆ ಬಾಧೆ ಅಷ್ಟೊಂದು ಇರಂಗಿಲ್ಲ. ಹೋಗ್ತಾ ಇತ್ತು. ಹಾ, ಅದನ್ನ ಎಳ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಹೋಗ್ತಾ ಇದೆ ಅಷ್ಟೇ. ಆ ಪ್ರಾರಬ್ಧ ಇರೋ ತನಕ ಮತ್ತ ಅದ್ ಏನೇನ್ ಆಗ್ತಿರ್ತದ. ಆದ್ರ ನಮ್ಮ ವೃತ್ತಿ ಬ್ರಹ್ಮಜ್ಞಾನದಾಗ ಇತ್ತು ಅಂತಂದ್ರೆ ಆ ಬಾಧೆಯಿಂದ ಮುಕ್ತ ಇರ್ತೀವಿ ಅಷ್ಟೇ. ಆಯ್ತು. ನಿಮ್ ಇದೆಯಲ್ಲ, ನಿಮ್ ಪ್ರವಚನ ಸಾಕು ನಂಗೆ. ಸಾಕಷ್ಟೇ. ಅದೊಂದು ಶ್ರವಣ ಮಾಡ್ಕೋತಿದ್ರೆ ಉಳ್ದಿದ್ದೆಲ್ಲ ತಾನೇ ಆಗ್ತದಂತ. ಏನೂ ಮಾಡೋದ್ ಬೇಕಾಗಿಲ್ಲ, ಸುಮ್ನೆ ಶ್ರವಣ ಮಾಡ್ಕೋತಿರ್ಬೇಕು. ಮನನ ತಾನೇ ಆಗ್ತದ, ನಿಧಿಧ್ಯಾಸನ ತಾನೇ ಆಗ್ತದ, ತತ್ವ ಪದಾರ್ಥ ಶೋಧನೆ ತಾನೇ ಆಗ್ತದ, ಬ್ರಹ್ಮಜ್ಞಾನನು ಆಗ್ತದ, ಬ್ರಹ್ಮ ಭಾನನು ಆಗ್ತದ, ಪರಮಾನಂದ ಸ್ವರೂಪನು ತಾನೇ ಆಗ್ತದ. ಎಲ್ಲಾನು ಶ್ರವಣ ಮುಖ್ಯ. ಶ್ರವಣ ಒಂದೇ ಮುಖ್ಯ. ಮುಮುಕ್ಷತ್ವ ಭಾವ ಹೊಂದಿ ನಾನು ಮೋಕ್ಷ ಹೊಂದಬೇಕು ಇದೇ ಜನ್ಮದಲ್ಲಿ ಅನ್ನಂತ ಒಂದು ತೀವ್ರವಾದ ಬಯಕೆ, ಅಭಿಪ್ಸೆ ಅಂತಾರ ಅದಕ್ಕೆ. ಅಭಿಪ್ಸೆ ಹೊಂದಿ ನಿರಂತರವಾದ ಸತತ ಪ್ರಯತ್ನ ಅಂತಂದ್ರೆ ಶ್ರವಣ ಮಾಡೋದು. ಅದು ಬಿಟ್ರೆ ಏನದ ನಮ್ ಕೈಯಾಗ ಹೆಚ್ಚಿಗೆ? ಶ್ರವಣ ಮಾಡೋದು, ಶ್ರವಣ ಮಾಡೋದು. ಶರಣಾಗತಿ. ಯಾವ ತತ್ವ, ಯಾವ ವಿಚಾರ ನಮಗ ಅತ್ಯಂತ ಶ್ರೇಷ್ಠ ಅನ್ಸದ, ಅತ್ಯಂತ ಹೆಚ್ಚು ಆನಂದ ಕೊಡ್ತದ, ಭವ ದುಃಖ ಭವ ಬಾಧೆ ಯಾವುದರಿಂದ ನಮಗ ಕಡಿಮೆ ಆಗಿ ಇಲ್ಲದಂಗ ನಮಗ ಒಂದು ಆನಂದ ಉಂಟು ಮಾಡದಲ್ಲ, ಅದ್ರ ಮೇಲೆ ನಮ್ಮದು ಒಂದು ನಿಷ್ಠೆ ಅನ್ನೋದು ಇರ್ಬೇಕು. ನಿಷ್ಠೆ ನಿಮ್ಮಂಗೆ ಬಿಡಿಸಿ ಬಿಡಿಸಿ ಹೇಳೋರು ಯಾರು ಇಲ್ಲ ಗುರುಗಳೇ. ಪ್ರೈಮರಿ ಸ್ಕೂಲ್ ಟೀಚರ್ ಅಷ್ಟು ಹೇಳಲ್ಲ, ಅಷ್ಟು ವಿಧಾನವಾಗಿ ಹೇಳ್ತಾರೆ. ಬಹಳ ಆನಂದವಾಗ್ತೈತೆ ಕೇಳ್ತಾ ಇದ್ದಾರೆ. 4ನೇ ತರಂಗ ಉತ್ತಮ ಅಧಿಕಾರಿಗಳಿಗೆ ಅದಲ್ರಿ, ಇದು 4ನೇ ತರಂಗ ಬಹಳ ಮುಖ್ಯ ಅದ. ಎಲ್ಲರೂ ಕೇಳಲೇಬೇಕು. ಕೇಳ್ತಾ ಇದಾರೆ ಆಸಕ್ತಿ ವಹಿಸಿ. ಬಹಳ ಅದ್ಭುತವಾದ ವಿವರಣೆ ಇರುತ್ತೆ ಗುರುಗಳೇ. ಅಷ್ಟು ಬೇಜಾರ್ ಮಾಡ್ಕೊಳ್ಳದಂಗೆ ಇದ್ ಮಾಡ್ಕೊಂಡು. ಇನ್ನೊಂದು 6 ತಿಂಗಳಾಗ್ತದೋ 8 ತಿಂಗಳಾಗ್ತದ ಇದು 4ನೇ ಮುಗಿಬಾರ್ದು. ಮುಗಿಬಾರ್ದಂತ ಕೆಲವೊಬ್ರು ಅಂತಾರ, ಇದು ಯಾವಾಗ ಮುಗಿತದ್ರಿ, ಎಷ್ಟು ಹೇಳ್ತೀರಿ ಅಂತ. ಮುಗಿದ್ಮೇಲೆ ಮುಂದೇನ್ ಮಾಡ್ತೀರಿ ಅಂತ ಕೇಳ್ತೀವಿ. ಧಾರಾಕಾರವಾಗಿ ಬರ್ತಾ ಇರ್ಬೇಕಾದ್ರೆ. ಇದು ಸತ್ಯ ನೋಡ್ರಿ. ಇದು ಮುಗಿಬಾರ್ದು, ಇದೆಲ್ಲ ಹಿಂಗೆ ಅಮೃತಧಾರೆ ಮುಗಿಬಾರ್ದು. ಬ್ಯೂಟಿಫುಲ್. ಅದ್ಭುತವಾದ ಭಾವನೆ ಇದು. ಆಯ್ತು ಗುರುಗಳೇ, ಬಹಳ ಸಂತೋಷ. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಎಲ್ಲ ಬಹಳ ಆನಂದವಾಗಿದ್ದಾರೆ ಗುರುಗಳೇ. ಮಗಳು ಇರ್ಬೇಕಲ್ಲ? ಮಗಳಿಲ್ಲ, ಬರೀ ಗಂಡು ಮಕ್ಕಳು ಅಷ್ಟೇ ಅದಾರ. ಗಂಡು ಮಕ್ಕಳು 2 ಹೊರಗಡೆ ಇದಾರೆ, ಒಬ್ಬ ಇಲ್ಲಿದ್ದಾನೆ. ಅಂದ್ರೆ ಫಾರಿನ್ ದಾಗ ಅದಾರ? ಒಬ್ಬ ಅಮೆರಿಕಾದಲ್ಲಿ ಇದ್ದಾನೆ, ಒಬ್ಬ ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ. ಓಹ್, ಒಬ್ಬ ಮಗ ಇಲ್ಲದಾನ. ಒಬ್ಬ ಮಗ ಇದ್ದಾನೆ. ಸೊಸೆ ಮಕ್ಕಳು. ಸಮೃದ್ಧಿ ಜೀವನ. ಸಂಸಾರದಲ್ಲಿ ಮಾತ್ರ ಎಲ್ಲಾ ಕೊಟ್ಟಿದೆ ಶುದ್ಧ ಬ್ರಹ್ಮ. ಎಲ್ಲ ರೀತಿಲಿಂತ ಪರಮಾರ್ಥ ಸಂಸಾರ ಎಲ್ಲಾನು ಸಕ್ಸಸ್ ಆಗದ ಪುಣ್ಯವಂತರಿಗೆ ಮಾತ್ರ ಸಾಧ್ಯ ಇಲ್ಲ. ಅದ್ರಲ್ಲಿ ಮಾತ್ರ ನಾನು ಎಲ್ಲ ಪಡ್ಕೊಂಡ್ಬಿಟ್ಟಿದ್ದೆ. ಅದೇ ಒಂದು. ಇನ್ನ ಇತರ ಗೃಹಸ್ಥರಿಗೆ ಆದರ್ಶ ಅಂತಂದ್ರೆ ಇದೆ ಪರಮಾರ್ಥ, ಲೌಕಿಕ ಪರಮಾರ್ಥ. ಏನೋ ಸ್ವಲ್ಪ ಕಷ್ಟ ಕೊಟ್ಟಿರ್ಬೋದು, ಬಟ್ ಇದೆಲ್ಲ ಆನಂದ ಕೊಟ್ಟವನಲ್ಲ ಸ್ವಾಮಿ. ಪರಮಾರ್ಥ ಅದು ಪ್ರಾರಬ್ಧ ಕರ್ಮಕ್ಕ ಯಾರೇನು ಮಾಡಕ್ಕಾಗಲ್ಲ. ಅದ್ರ ಬಾಧೆ
ಬಾಧೆ ಪಡಲಾರ್ದಂಗ ಒಂದು ಕೌಶಲ್ಯ ಬೆಳೆಸಿ ಕೊಡ್ತದಲ್ಲ ಅದು ಮುಖ್ಯ ಅದು. ಅದನ್ನ ಹ್ಮ್. ಅನುಭವ ಶಕ್ತಿನ ಸಂಸಾರದ ಸಹಿಸುವ ಶಕ್ತಿ ಪರಮಾರ್ಥಕ್ಕೆ ಇರ್ತದೆ. ದೈಹಿಕ ಒಂದು ಇದ್ಬಿಟ್ರೆ ಇನ್ನೆಲ್ಲ ಆನಂದ ದೇವ್ರ ನಿಮ್ಮ ಆಶೀರ್ವಾದದಿಂದ ಇದೆ. ಬಹಳ ಆನಂದವಾಗಿದ್ದೇನೆ. ಆನಂದವಾಗಿರೋದು ಅದೇ ಬ್ರಹ್ಮ ಸ್ವರೂಪ, ಮತ್ತಿನ್ನೇನು ಆನಂದವಾಗಿರೋದೇ ಬ್ರಹ್ಮ ಸ್ವರೂಪ. ಬ್ರಹ್ಮ ಸ್ವರೂಪ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅನ್ನೋದ್ರಲ್ಲಿ ಮೂರನೇ ಲಕ್ಷಣನೇ ಬ್ರಹ್ಮ. ಆನಂದ. ಅದ್ ಮೂರನೇ ಲಕ್ಷಣ. ನಾವ್ ಯಾವಾಗ ಯಾವಾಗ ಆನಂದವಾಗಿರ್ತೀವಿ ಆವಾಗ ಅವಾಗ ಬ್ರಹ್ಮ ಸ್ವರೂಪರಾಗೇ ಇರ್ತೀವಿ ನಾವು. ಆನಂದ ಸ್ವರೂಪಗಳ ಶುದ್ಧ ಬ್ರಹ್ಮ ಸ್ವರೂಪ ಇದ್ದಾಗೆ ಆನಂದ ಸಿಗ್ತದ್ರಿ. ಶುದ್ಧ ಬ್ರಹ್ಮ ಸ್ವರೂಪ, ಅಶುದ್ಧ ಬ್ರಹ್ಮ ಸ್ವರೂಪ ಇದ್ದು ಬರೀ ಶಾಸ್ತ್ರಜ್ಞಾನ 100 ಬುಕ್ ಓದಿ 100 ಮಂದಿಗೆ 10,000 ಮಂದಿಗೆ ಹೇಳಿ ಅದರಿಂದ ಆನಂದ ಸಿಗಲ್ಲ. ಎಲ್ಲಿ ಶುದ್ಧ ಬ್ರಹ್ಮತ್ವಕ್ಕೆ ತಲುಪಿರ್ತೀವಿ ಅವಾಗ್ಲೇ ಆನಂದ ಸಾಧ್ಯ ಆಯ್ತು. ಚೆನ್ನಾಗಿ ನಿಮ್ಮ ಆಶೀರ್ವಾದದಿಂದ ಒಳ್ಳೆ ವಾತಾವರಣ ಇದೆ ಗುರುಗಳೇ. ನನಗೆ ಈ ದೈಹಿಕ ಅನ್ಸದೆ ಹಂಗಿಲ್ಲ, ಅಷ್ಟು ಆನಂದ ಕೊಡ್ತೇವೆ. ಪುಣ್ಯವಂತರು, ಅಪಾರ ಪುಣ್ಯವಂತರು ನೀವು. ನಿಜವಾಗ್ಲೂ ನಾನು ಏನು ಅದ್ಭುತ ಪುಣ್ಯವಂತರು. ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಬಹಳ ಒಳ್ಳೆ. ತನ್ನ ಮಕ್ಕಳು ನೋಡ್ಕೊಳ್ತಾರೆ, ನೋಡ್ಕೋತಾರ, ಪ್ರೀತಿ ಮಾಡ್ತಾರೆ. ಒಳ್ಳೆ 6 ತಿಂಗಳು ವರ್ಷದ ಮಗುಗ್ ಮಾಡ್ದಂಗ್ ಮಾಡ್ತಾರೆ. ಪುಣ್ಯವಂತರು. ನಿಮ್ಮ ಆಶೀರ್ವಾದ. ನೀವು ಕೂಡ ಅವ್ರ ಜೊತೆಗೆ ಸಹಕಾರದಿಂದ ಇರ್ತಿರಲ್ಲ, ಅದು ಬಹಳ ಮುಖ್ಯ ಅದ ರೀ. ಅದೇ ಗುರು, ವಯಸ್ಸಾದವ್ರು ಏನ್ ಮಾಡ್ಬೇಕು, ಕಿರಿಯರಿಗೆ ಯಾವ ರೀತಿ ಒಂದು ಸಹಕಾರ ಕೊಡ್ತಾರ, ಸಂಸ್ಕಾರ ಕೆಲ್ಸಕ್ ಬರಂಗಿಲ್ಲ ಹಿರಿಯರ ಸಹಕಾರ ಇರ್ಲಿಲ್ಲ ಅಂತಂದ್ರ. ನಾವು ಎಲ್ಲ ಚಲೋ ಮಾಡ್ಬೇಕಂತೀವಿ, ಅವ್ರ ಸಹಕಾರದಿಂದ ಇರ್ಲಿಲ್ಲ ಅಂತಂದ್ರ ಅವ್ರ ಜೀವನ ಕಷ್ಟ ಆಗ್ತದ. ಅವ್ರ ಜೀವನಕ್ಕ ತೊಂದ್ರೆ ಆಗ್ಲಾರ್ದಂಗ ನಮ್ ಕೆಲ್ಸನು ನಡಿಬೇಕು, ಅವ್ರ ಜೀವನನು ನಡಿಬೇಕು. ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡ್ ಹೋಗಂತ ಅದೇ ಬುದ್ಧಿವಂತಿಕೆ ವಯಸ್ಸಾದವ್ರದು. ಅದು ಈ ವಯಸ್ಸಾದವ್ರಿಗೆ ಆ ಬುದ್ಧಿ ಇರ್ಲಿಲ್ಲ. ನಾವ್ ಹಿರಿಯರು, ನಾವ್ ಬಾಳ ಕಷ್ಟಪಟ್ಟು ಸಂಸಾರ ಬೆಳೆಸಿವಿ, ನಮ್ದೇ ನೋಡ್ಬೇಕು, ನೀವು ನಿಮ್ದೇನು ನಮ್ಗ್ ಹೇಳ್ಬಾರ್ದು ಅಂತೇಳಿ ಏನ ಒಂದು ಹಿರಿತನ ನಡೆಸ್ತಾರಲ್ರಿ, ಅವ್ರೆಲ್ಲರೂ ಒಂದು ಗೂಗೆಗಳ ಜೀವನ ಮಾಡ್ಬೇಕಾಗ್ತದ. ಅವಾಗ ಯಾರಿಗಿ ಕೋಆಪರೇಷನ್ ಇಲ್ಲ ಅಂದ್ರೆ ಕೈ ಬಿಟ್ಬಿಡ್ತಾರ ಅವ್ರಿಗೆ. ಇರಪ್ಪ ಹೆಂಗಾರ ಇರು, ನಿನ್ ಪಾಡಿಗೆ ನೀರಿರು, ಆರಾಮಿರು ಅಂತೇಳಿ ಕೈ ಬಿಟ್ಬಿಡ್ತಾರ. ಅವಾಗ ಸಂಕಟ ಆಗ್ತದ. ಆ ಸಂಕಟ ಮಾಡ್ಕೊಳ್ಳಂತ ಸ್ಥಿತಿಗೆ ಬರ್ಲಾರ್ದಂಗ ವಯಸ್ಸಾದವರು ಕೌಶಲ್ಯದಿಂದ ಬದುಕ್ಬೇಕು. ಜೀವನ ಕೌಶಲ್ಯ ಅನ್ನೋದು ಬಹಳ ಮುಖ್ಯ ಅದ. ಶ್ರೀಮತಿ ಅವ್ರು ಹೋದ ತಕ್ಷಣನೇ ಸರೆಂಡರ್ ಆಗ್ಬಿಟ್ಟು ಅವ್ರಿಗೆ ಮಗು ಆಗ್ಬಿಟ್ಟೆ ನಾನು. ಕಂಪ್ಲೀಟ್ ನಂದು ಏನಿದೆ ಅದೆಲ್ಲ ಕಿತ್ತಾಕ್ಬಿಟ್ಟೆ. ಕಮಿಷನರ್ ಅವೆಲ್ಲ ತಗೊಂಡ್ ಏನ್ ಮಾಡ್ಬೇಕು ಈ ವಯಸ್ಸಿನಾಗ? ನಂದೇನು ನಡೆಯಲ್ಲ. ಅವ್ರಿಗೆ ಹಂಗಂತಾರ, ಹಂಗ ಮಗು ಆಗಿಬಿಟ್ರೆ ಮುಗಿದ ಹೋಗ್ಬಿಡುತ್ತೆ. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಹಂಗೆ ನಡ್ಕೊಳ್ತೇನೆ, ಅವ್ರು ಹಂಗೆ ನೋಡ್ಕೊಳ್ತಾ ಇದಾರೆ. ಆನಂದವಾಗಿದ್ದಾರೆ, ಬಹಳ ಸಂತೋಷ ಅದನ್ನ ನೆನೆಸ್ಕೊಂಡ್ರೆ. ಏನೋ ನಿಮ್ಮ ಆಶೀರ್ವಾದ, ಪರಮಾತ್ಮನ ಕೃಪೆ, ನಿಮ್ಮ ಒಂದು ಸದ್ಭಾವ, ಸುಜ್ಞಾನ, ಸತ್ಕ್ರಿಯಾಶೀಲತೆಗಳು ರಕ್ಷಾ ಕವಚಗಳು. ಇದೇನ್ ಹೇಳ್ತಾ ಇದ್ರಿ, ಸದ್ಭಾವ, ಸತ್ಕ್ರಿಯೆ, ಬಹಳ ಆನಂದ ಬರ್ತಾ ಇದೆ. ಮನುಷ್ಯತ್ವ ಅಂದ್ರೆ ಇದೇ ರೀ. ಈ ಮನುಷ್ಯತ್ವ ಎಲ್ಲಾ ಮುದುಕರಿಗ್ ಬೇಕು, ಬಾಲಕರಿಗ್ ಬೇಕು, ಯುವಕರಿಗ್ ಬೇಕು, ಹುಟ್ಟುವಾಗ ಬೇಕು, ಸಾಯುವಾಗ ಬೇಕು, ಎಲ್ಲರಿಗೂ ಬೇಕಿದ್. ಇದಿತ್ತಂದ್ರೆ ಎಲ್ಲರೂ ಆನಂದವಾಗಿರ್ತೀವಿ. ಸತ್ಕ್ರಿಯೆ ಬೇಕೇ ಬೇಕು. ಸತ್ಕ್ರಿಯೆ ಬೇಕ್ರಿ. ಎಲ್ಲ ನಮ್ಮ ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ನಾವು ಸುಖವಾಗಿರೋದ ಅಂತ ಹೇಳ. ಒಳ್ಳೆ ಮನುಷ್ಯ ಅನಸ್ಕೊಂಡು ಹೋಗ್ಬೇಕಲ್ರಿ. ಒಳ್ಳೆ ಡಾಕ್ಟರ್ ಇದ್ದಾನಂದ್ರೆ ಒಳ್ಳೆ ಡಾಕ್ಟರ್ ಅನಸ್ಕೋಬೇಕು. ಇಂಜಿನಿಯರ್ ಇದ್ರೆ ಒಳ್ಳೆ ಇಂಜಿನಿಯರ್. ಎಲ್ಲರೂ ಇಂಜಿನಿಯರ್ ಅದಾರ, ಒಳ್ಳೆ ಇಂಜಿನಿಯರ್ ಅಂತೇಳಿ ಯಾರೋ ಒಬ್ಬರು ಪಡ್ಕೋತಾರ. ಈ ಬ್ರಹ್ಮಜ್ಞಾನದ್ದು ಸಂಘ ಯಾರಿಗಿರ್ತದ, ಈ ಸತ್ಸಂಗದಾಗ ಇದ್ದವರು ಒಳ್ಳೆ ಇಂಜಿನಿಯರು, ಒಳ್ಳೆ ಡಾಕ್ಟರು, ಒಳ್ಳೆ ವಕೀಲ, ಒಳ್ಳೆ ಮನುಷ್ಯ, ಒಳ್ಳೆ ಶಿಕ್ಷಕ ಏನಂತ ಎಲ್ಲಾ ಪ್ರೊಫೆಷನ್ ದೊಳಗ ಹಿಂದ ಒಳ್ಳೆ ಮನುಷ್ಯ ಅಂತೇಳಿ ಅದ್ ಪಡ್ಕೋಬೇಕಾದ್ರ ಈ ಬ್ರಹ್ಮಜ್ಞಾನದ ಲೇಪ ಬೇಕ ಅವ್ರಿಗೆ. ಈ ಸಂಘ ಇದ್ರೆ ಅದು ಸಾಧ್ಯ ಆಗ್ತದ. ಇಲ್ಲ ಅಂದ್ರೆ ಪ್ರಾಣಿಗಳಿಗತ್ಲೆ ಬಡದಾಡಿ ದುಡಿದು ರೊಕ್ಕ ಗಳಿಸಿ ಉಂಡು ತಿಂದು ಮಜಾ ಮಾಡಿ ಒಂದೇಟಿ ಇಟ್ಟು ಬಂದಿರ ಸಾಯಂಕಾಲ ಕುತ್ಕೊಂಡ್ ಮುದುಕರೆಲ್ಲ ಬರೀ ಸೊಸೆ ಮಗಳು ಬೈಕಂತಾರೆ. ಇವ್ರು ಅದೇ ಕೆಲ್ಸ ನೋಡ್ರಿ, ವಯಸ್ಸಾದ ಮುದುಕರದು ಅದೇ ಕೆಲ್ಸ. ಹರಿಯದವ್ರು ಅಪ್ಪ ಅಮ್ಮನ್ ಬೈತಿರ್ತಾರ. ಇವ್ರು ಚೇಂಜ್ ಆಗದೇ ಇಲ್ಲ. ಆಗಂಗಿಲ್ರಿ. ಮಾತ್ರ ಆಗುತ್ತೆ. ಇವ್ರು ಹರಿಯದ ಹುಡುಗರು ಇವರೆಲ್ಲಾ ಹುಡುಗರು ಮದ್ವಿ ಮಾಡ್ಕೊಂಡು ಹೊಸದಾಗಿ ಜೀವನ ಮಾಡ್ತಿರ್ತಾರ. ಇವ್ರ ಅವ್ರ ಅಪ್ಪ ಅಮ್ಮಗ್ ಬೈತಿರ್ತಾರ, ನಮ್ಮ ಅಪ್ಪ ಹಿಂಗ, ನಮ್ಮ ಅಮ್ಮ ಹಿಂಗ ಅಂತ. ಮುದುಕರು ನನ್ ಮಗ ಹಿಂಗ, ನನ್ ಸೊಸೆ ಹಿಂಗ. ನಾವು ಮದ್ವೆ ಹೋದ್ರೆ ಅವ್ರು ಬರ್ತಿರಲ್ಲ.
ಹ್ಮ್ ನಾವು ಸರೆಂಡರ್ ಆದ್ರೆ ಅವ್ರಿಗೂ ಪ್ರೀತಿ ಬರುತ್ತೆ ಬಿಡಪ್ಪ. ನಮ್ಮ ಓಣಿ ಒಳಗ ಒಂದ್ 100 ಜನ ಮುದುಕರದಾರ್ರಿ ಇಲ್ಲಿ, ವಯಸ್ಸಾದವ್ರ 80 90 100 ಸಮೀಪ ಅದಾರ. ಎಷ್ಟು ಸೈಲೆಂಟ್ ಆಗಿ ಅದಾರ, ಮನ್ಯಾಗ ಅವ್ರ ಅದಾರೋ ಇಲ್ಲೋ ಅನ್ನಂಗ, ಊರಾಗ ಅದಾರ ಇಲ್ಲ ಅನ್ನಂಗಾಗಿ ಡೌಟ್ ಬಂದ್ ಕೇಳ್ತಿರ್ತೀನಿ, ಅದಾರ ಇಲ್ಲ, ಅದಾರ್ರಿ ಮನ್ಯಾಗ, ಮೆತ್ತಗಾಗ್ಯಾರ, ಮನ್ಯಾಗೆ ಅದಾರ. ಹ್ಮ್ ಒಳಗೆ ಅವ್ರ ಮಕ್ಕಳು ಅವ್ರ ಸೇವೆ ಮಾಡ್ತಿರ್ತಾರ, ಅವರು ಬೇಕಿದ್ದಾಗ ಕರೆದು ತಮ್ಮ ಸೇವೆ ಮಾಡಿಸ್ಕೋತಾರ. 24 ತಾಸು ಒಬ್ಬರು ಅವ್ರ ಸಂಗಟ ಕಂಟಿನ್ಯೂಸ್ ಆಗಿ ಅಟೆಂಡರ್ ಇದ್ದಂಗ ಇದ್ದು ಅವ್ರ ಏನ್ ಹೇಳ್ತಾರ ಎಲ್ಲ ಮಾಡಂತ ಮಕ್ಕಳು ಅದಾರ, ಎಲ್ಲವನ್ನು ಅನುಕೂಲದಿಂದ ಮಾಡ್ಕೊಳ್ಳಂತ ಮುದುಕರು ಅದಾರ. ಫಸ್ಟ್ ನಾವ್ ಸರೆಂಡರ್ ಆಗ್ಬೇಕು. ಸರೆಂಡರ್ ಆಗ್ಬೇಕ್ರಿ. ನಮ್ದೆಲ್ಲ ಕಿತ್ತಾಕ್ಬೇಕು. ನಾನು ಹಂಗಿದ್ದೆ ಹಿಂಗಿದ್ದೆ ಅವೆಲ್ಲ ಕಿತ್ತಾಕ್ಬಿಟ್ಟು ಅಪ್ಪ ನೀವೇ ನಮ್ಮನ್ನ ಕಾಪಾಡ್ಬೇಕು. ಮಾಡ್ಕೊಂಡು ನಮ್ಗೆ ಏನಿದೆ ಅವ್ರ ಪರ್ಸನಲ್ ಆಗಿ ನಾವ್ ಎಂಟರ್ ಆಗ್ಬಾರ್ದು. ಪರ್ಸನಲ್ ಎಂಟ್ರಿ ಆಗೇ ಸಮಸ್ಯೆ ಆಗ್ತದ್ರಿ. ವಯಸ್ಸಾದ್ಮೇಲ ಹೊಸದಾಗಿ ಮದ್ವಿ ಮಾಡ್ಕೊಂಡವ್ರ ಹೆಂಗ್ ಬಡದಾಡ್ತಾರ ಹಂಗ ಮುದುಕರು ಬಡದಾಡ್ಲಕತ್ತಾರ ಅಂತಂದ್ರ ಅಲ್ಲೇನತ್ತದ, ಅವ್ರ ಎದಕ್ ಮದ್ವಿ ಮಾಡ್ಕೊಂಡಿರ್ತಾರ ಮನಿ ನಡ್ಸೋದಕ್. ಅವ್ರು ನಮ್ದು ಅಧಿಕಾರ ಅಂತ ಅವ್ರ ಅಂತಾರ. ಈ ಅಧಿಕಾರ ಬುದ್ಧಿನೇ ಹೊಲ್ಸೆಬಸದ ಎಲ್ಲಾರ್ಗಿ. ಈ ಮಕ್ಕಳ ವೇವ್ ಲೆಂತ್ಗೂ ನಮಗೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಹೌದ್ರಿ ಹೌದ್ರಿ. ನಮಗ್ ಬಿಟ್ಬಿಡ್ಬೇಕು, ಬೇಡಪ್ಪ ನೀವ್ ಹೇಳ್ದಂಗನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು. ಪ್ರತಿ 25 ವರ್ಷಕ್ಕ ನಾವೇನ್ ಹುಟ್ಟಿದಾಗ ಏನ್ ವಾತಾವರಣ ಇತ್ತು ಅದರಿಂದ 25 ವರ್ಷ ದೂರ ಬಂದಿರ್ತೀವತ್ ನಾವು ಪೂರ್ತಿ 70 80 90 100 ಇತ್ತಂದ್ರ 25 ವರ್ಷದವ್ರು 50 ವರ್ಷದವ್ರು 75 ವರ್ಷದವ್ರು ಎಲ್ಲರೂ ಕೈ ಬಿಟ್ಟಿರ್ತಾರತ್ತ ನಮಗ. ಸುಮ್ನೆ ಕಾಟಾಚಾರಕ್ಕ ಮಾತಾಡಿಸ್ತಿರ್ತಾರಂತ ಅಷ್ಟೇ. ಇವ್ರು ಇನ್ನ ಅದಾರ ಏನತ್ ಕೇಳ್ತಾರಂತ. ಆರಾಮ್ ಅದಾರ ಏನತ್ ಮೊದಲ್ ಕೇಳ್ತಿರ್ತಾರಲ್ಲ, ಆಮೇಲೆ ಇವ್ರು ಇನ್ನೂ ಅದಾರ ಅಂತ ಕೇಳ್ತಾರಂತ. ಎಲ್ಲ 75 ನಂತರ 75 ವರ್ಷದವ್ರ ಸಹಿತ ಕೈ ಬಿಟ್ಟಿರ್ತಾರಂತ ನಮ್ಗೆ. ಹೋಗ್ಯಾರ ಅಂತಂದ್ರ ಅದ್ರ ಬಗ್ಗೆ ಯಾರಿಗಿ ಫೀಲಿಂಗ್ ಇಲ್ಲ, ದುಃಖ ಇಲ್ಲ, ಏನಿಲ್ಲ. ವಯಸ್ಸಾಗಿತ್ತು ಹೋಗ್ಯಾರ ಬಿಡು ಅಂತ ಹಿಂಗಿರ್ತ. ವಯಸ್ಸಾಗ್ಯದ ಹೋಗ್ಯಾರ. ಡಾಕ್ಟರ್ಗಳು ಸಹಿತ ಈ ವಯಸ್ಸಿನೊಳಗ ಏನ್ ಟ್ರೀಟ್ಮೆಂಟ್ ಕೊಡೋದು, ಸುಮ್ನೆ ಏನೋ ಒಂದ್ ಪೇನ್ ಕಿಲ್ಲರ್ ತಗೊಂಡು ಮನ್ಯಾಗ ಮನಗಿಸ್ ಬಿಡ್ಬೇಕು, ಇಷ್ಟೆಲ್ಲ ತಗೊಂಡು ಯಾಕೆ ಓಡಾಡ್ತೀರಿ, ಯಾಕೆ ಕಷ್ಟ. ಹೊಳ್ಳಿ ಡಾಕ್ಟರ್ಗಳೇ ಹಿಂಗ ಅಡ್ವೈಸ್ ಮಾಡ್ತಾರಂತ ವಯಸ್ಸು ಪೂರ 80 90 ಆದವ್ರಿಗೆ. ಹೇಳ್ತಾರೆ ವಯಸ್ಸಾಯ್ತು ಬಿಡ್ರಿ ಅದೆಲ್ಲ ಕಾಮನ್ ಅಂತಾರೆ. ನಮ್ ತಂಗಿ ಡಾಕ್ಟರ್ಗೆ ಬೈದ್ ಬಿಟ್ಟಾಳ, ಏನ್ ಈ ತರ ಮಾತಾಡ್ತೀರಿ, ಯಾವ ವಯಸ್ಸಾದವ್ರು ತಗೊಂಡ್ ನಿನಗ್ ಏನ್ ಮಾಡೋದದ, ನೀನು ಆ ಜಡ್ಡಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಕರೆಕ್ಟ್ ಟ್ರೀಟ್ಮೆಂಟ್ ಕೊಡು, ಬಿಟ್ಟಿಕ್ಕೆ ವಯಸ್ಸಾಗ್ಯದನ್ನ ಸಾಯಿಲ್ ಅಂತ ಹೇಳಿ ಬಿಟ್ಟು ಬಿಡ್ಬೇಕಾ ಅಂತೇಳಿ ಡಾಕ್ಟರ್ಗೆ ಬೈನ. ಹೌದ್ರಿ ನೀವ್ ಹೇಳೋದ್ ಕರೆಕ್ಟ್ ಅದ, ಈ ವಯಸ್ಸಾದವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕನ್ನೋದ್ ನಮಗ್ನು ಅಷ್ಟೊಂದು ಗೊತ್ತಾಗಲ್ಲ. ಇನ್ನ ದೊಡ್ಡ ಯಾರು ಎಕ್ಸ್ಪೀರಿಯನ್ಸ್ ಇದ್ದ ಡಾಕ್ಟರ್ಗಳ ಬಲ್ಲಿ ಹೋರಿ ಅಂತಾರಂತ. ಏನಾರ ಕೊಟ್ಟೆವು ಅವ್ರಿಗೆ 108 ಪ್ರಾಬ್ಲಮ್ ಇರ್ತಾವ, ಹೋಗಿ ಇನ್ನ ಒಂದ್ ರಿಯಾಕ್ಷನ್ ಅದ. ಮತ್ತ ಸೂಪರ್ ಸ್ಪೆಷಲಿಸ್ಟ್ ಓದ್ತಿರ್ತಾರ ಅವ್ರು. MD ಮುಗಿಸಿ ಸೂಪರ್ ಸ್ಪೆಷಲಿಸ್ಟ್ ಓದ ಹುಡುಗರಿಗೆ ಇದೇನು ಗೊತ್ತಾಗಂಗಿಲ್ಲ. ಅವ್ರಿಗೆ ಅವ್ರ ಟ್ರೀಟ್ಮೆಂಟ್ ಕೊಡ್ಲಕ್ ಹಚ್ಚಿರ್ತಾರ ಅವ್ರು ಕಾಲೇಜ್ನಾಗ. ಮಜಾ ಅದಾರ. ಏನೋ ಒಂದ್ ಮಾಡ್ಕೊಂಡು ನಾವೇನ್ ಆತ್ಮಲಾಭನೇ ನಿಜವಾದ ಲಾಭ, ಉಳಿದದ್ದೆಲ್ಲ ಇಲ್ಲೇ ಬಿಟ್ಟು ಹೋಗೋದಿರ್ತದ. ಅದೇನು ಸ್ವಲ್ಪ ಆರೋಗ್ಯ ಸುಧಾರಿಸಿದ್ರೆ ಬಂದು ನಿಮ್ಮ ಹತ್ರ ಒಂದು ವಾರ ಇರ್ಬೇಕು ಅಂತ ಇದೆ ಗುರುಗಳ. ಆಲ್ವೇಸ್ ವೆಲ್ಕಮ್. ಬಟ್ ಈ ತಿಂಗಳದಲ್ಲಿ ನಾನು ಬೆಂಗಳೂರಿಗೆ ಬರೋದಿದ್ದೀನಿ. ಆಗೋದಿಲ್ಲ ಈಗ ಸದ್ಯಕ್ಕೆ ಆಗೋದಿಲ್ಲ. ನಾನು ಹೇಳಿದ್ದು ಅದೊಂದು 6 ತಿಂಗಳು ವರ್ಷ ಆಗ್ಬೋದು ನಂದು. 100%. ನಾನಂತೂ ಈ ಒಂದ್ ತಿಂಗಳದಾಗ ಬೆಂಗಳೂರಿಗೆ ಒಂದ್ ವಿಸಿಟ್ ಅದ, ಬರೋನದೀನಿ. ಬರ್ತೀನಿ. ನೀವು ಯಾವಾಗಾದ್ರೂ ಬರ್ರಿ, ನಿಮ್ ಸಲುವಾಗಿ ಎಲ್ಲಾ ರೀತಿಯಿಂದ ನಾನ್ ತಯಾರದೀನಿ. ಅಲ್ಲ EL ಹಾಕಿದ್ರೆ ಅದು ಕಳಿಸಿದ್ದೀರಿ. ಓಕೆ ಚೆನ್ನಾಗಿರ್ರಿ ಅಪ್ಪ, ಆರಾಮವಾಗಿರ್ರಿ, ಸುಖವಾಗಿರ್ರಿ, ಆನಂದವಾಗಿರ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ. ಶರಣ ಶರಣ. ಜೈ ಗುರುದೇವ. ಜೈ ಗುರುದೇವ. ಜೈ ಶುದ್ಧ. ಜೈ ಶುದ್ಧ ಬ್ರಹ್ಮ. ಜೈ ಶುದ್ಧ ಬ್ರಹ್ಮ. ಜೈ ಶುದ್ಧ.